ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರು ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಚಿತ್ರದುರ್ಗದ ವತಿಯಿಂದ 2025-26ನೇ ಸಾಲಿನಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಆಯ್ಕೆಯಾಗಿರುವ ಫಲಾನುಭವಿಗಳಿಗೆ ವಿವಿಧ ಸಹಾಯಕ ಸಾಧನಗಳು ಮತ್ತು ಸೌಲಭ್ಯಗಳನ್ನು ವಿತರಿಸಿದರು. ಈ ಕಾರ್ಯಕ್ರಮದಲ್ಲಿ 8 ಟಾಕಿಂಗ್ ಲ್ಯಾಪ್ಟಾಪ್ಗಳು, 4 ಬ್ರೈಲ್ ಕಿಟ್ಗಳು, 6 ಹೊಲಿಗೆ ಯಂತ್ರಗಳು ಹಾಗೂ 1 ಬ್ಯಾಟರಿ ಚಾಲಿತ ವೀಲ್ಚೇರ್ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ವಿತರಿಸಿದರು. ಸಂದರ್ಭದಲ್ಲಿ ಶಾಸಕರು ಈ ಒಂದು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಈ ಒಂದು ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ಹನುಮಂತಪ್ಪ, ಇಲಾಖೆ ಅಧಿಕಾರಿ ವೈಶಾಲಿ, ಗುಂಡಪ್ಪ ಹಾಗೂ ಭೀಮಲಿಂಗಪ್ಪ, ಮುಖಂಡರಾದ ಬಿಎನ್ ಬಸವರಾಜಪ್ಪ, ಮಂಜುನಾಥ್ ಗಂಗಾರೆಡ್ಡಿ, ಬಸವರಾಜ್, ನಾಗೇಶಪ್ಪ, ಭರತ್ ಕುಮಾರ್, ಶ್ರೀಕಾಂತ್ ಹಾಗೂ ಇತರ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಫಲಾನುಭವಿಗಳು ಸರ್ಕಾರ ಹಾಗೂ ಶಾಸಕರಿಗೆ ಕೃತಜ್ಞತೆ ಸಲ್ಲಿಸಿ ಸೌಲಭ್ಯಗಳು ತಮ್ಮ ದೈನಂದಿನ ಜೀವನದಲ್ಲಿ ಹೆಚ್ಚಿನ ನೆರವಾಗಲಿವೆ ಅಂತ ಸಂತಸವನ್ನು ವ್ಯಕ್ತಪಡಿಸಿದರು. ಹೋಗ್ತಕ್ಕಂಥ ಸಲಕರಣೆ ಹೊಲಿಸಿರ್ತಕ್ಕಂಥ ಮಿಷನ್ ಅನ್ನ ಇವತ್ತು ನಿಮ್ಮೆಲ್ಲರೂ ಕೊಟ್ಟಿದ್ವಿ. ಹಾಗಂತೇಳಿ ನೀವು ಮೂಳೆ ಮುರ್ಕೊಂಡು ಕೂಡ ಮಕ್ಕಳು ಮರಿ ಆಮೇಲೆ ಹೆಣ್ಮಕ್ಳು ಕೂಡ ಇದ್ರ ಕಲಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದರಿಂದ ಆಗುತ್ತೆ. ಹೀಗಾಗಿ ಇದು ಮಲ್ಟಿಪಲ್ ಪರ್ಪಸ್ ಅಂದ್ರೆ ಏನು ಗೊತ್ತಾಗೋದಿಲ್ಲ. ಇದು ಮಲ್ಟಿಪಲ್ ಪರ್ಪಸ್ ಯೂಸಸ್ಗೆ ಅನುಕೂಲ ಆಗುತ್ತೆ. ಮನೆಯಲ್ಲಿ ಒಂದು ಮಿಷನ್ ಇದ್ರೆ ಎಲ್ಲರೂ ಕೂಡ ಅದು ಎಲ್ಲ ರೀತಿಯಲ್ಲಿ ಕಲಿಬಹುದು. ಕಲಿಕೆ ಮೂಲಕ ಸ್ವಲ್ಪ ಹಣವನ್ನು ಸಂಪಾದಿಸಬಹುದು. ತನ್ನ ಮೂಲಕ ಜೀವನ ಕೂಡ ಸಾಗಿಸ್ತಕ್ಕಂಥ ಒಂದು ಪ್ರಯತ್ನ ಅದ್ರ ಮೂಲಕ ಆಗಲಿ ಅನ್ನೋದ್ರಲ್ಲಿ ನಮಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರನೇ ಆ ಕೆಲಸ ನೀವು ಮಾಡಿದ್ರೆ ಜೀವನದಲ್ಲಿ ಒಂದೇ ಸಾರಿನೇ ಕೊಡೋದು. ನಿಮಗೆ ಒಂದು ಸಾರಿ ನೀವು ಮಾರ್ಕೊಂಡ್ರೆ ಏನೋ 1,000-2,000 ರೂಪಾಯಿ ಜಾಸ್ತಿ ಬರ್ಬೋದು. ಅಷ್ಟು ಬಿಟ್ರೆ ಜೀವನದುದ್ದಕ್ಕೂ ನೀವು ತಿನ್ನಕ್ಕಾಗಲ್ಲ. ಅದೇ ಒಂದು ಮೆಷಿನ್ ನೀವು ಮನೆಗೆ ಇಟ್ಕೊಂಡು ನಿಮ್ಮ ಕಲಿಕೆ ಮೂಲಕ ನಿಮ್ಮ ಕಲಿಕೆ ರೂಪದಲ್ಲಿರ್ತಕ್ಕಂಥ ಒಂದು ಪ್ರಯತ್ನದಿಂದ ಆರ್ಥಿಕದ ಒಂದು ಸಬಲತೆಯನ್ನು ಕಂಡುಕೊಳ್ತಕ್ಕಂಥ ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿರುದ್ಯೋಗಿಗಳಾಗಿರ್ತಕ್ಕಂಥ ಕೆಲಸದಲ್ಲೇ ಇರ್ತಕ್ಕಂಥ ಹೆಣ್ಮಗೆ ಬೋನೇ ಇಲ್ಲಂತೆ, ಹಿಂದ್ಗಡೆ ಓಡಾಡಕ್ಕೆ ಆಗೋದಿಲ್ಲ ಅಂತ ಒಬ್ಬ ಹೆಣ್ಣುಮಗಳಿಗೆ ನಾವು ಗುರುತಿಸಿ ಈಗ ಮೊಳಕಾಲ್ಮೂರು ತಾಲೂಕು ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಬ್ಬ ಮಹಿಳೆಯನ್ನು ಆ ರೀತಿ ಗುರುತಿಸಿಕೊಂಡು ಅವ್ರಿಗೂ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ 1 ಲಕ್ಷ ರೂಪಾಯಿ ವ್ಯಾಲ್ಯೂ ಇರ್ತಕ್ಕಂಥದ್ದು, 1 ಲಕ್ಷ ರೂಪಾಯಿಗೆ ಮೀರಿರ್ತಕ್ಕಂಥ ಒಂದು ಸಲಕರಣೆಯನ್ನು ಅವರಿಗೆ ಕೊಟ್ಟಿದ್ವಿ. ಅವರಿಗೆ ತುಳಿಬೇಕಾಗಿಲ್ಲ, ಬ್ರೇಕ್ ಹಾಕ್ಬೇಕಾಗಿಲ್ಲ, ತನ್ನಷ್ಟು ತಾನೇ ಹೋಗ್ತಕ್ಕಂಥ ಮಾಡಬೇಡ್ರಿ. ಕೊಟ್ಟಿರ್ತಕ್ಕಂಥ ಉದ್ದೇಶ ಸಫಲವಾಗಬೇಕು. ಸರ್ಕಾರ ತಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ನಾವು ಕಟಿಬದ್ಧವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ಏನಾದರೂ ಮಾಡಿದ್ರೆ ನೀವು ನಿಜವಾಗ್ಲೂ ಕೂಡ ಬಹಳ ಗೌರವ ಕೊಟ್ಟಂಗಾಗುತ್ತೆ ಆ ವಿಚಾರದಲ್ಲಿ. ಆಮೇಲೆ ಇನ್ನು ಹೊಲಿಗೆ ಮಿಷನ್ಗಳು ಕೂಡ ನಾವೇ ಕೊಟ್ಟಿವಿ. ಬಹಳ ಜನ ಹೊಲಿಗೆ ಮಿಷನ್ಗಳೆಲ್ಲ ತಗೊಂಡು ಹೋಗ್ತಾರೆ. ಇಲ್ಲಿ ಯಾವ ರೇಟ್ ಇರುತ್ತೋ ಆ ರೇಟಿಗಿಂತ ಹೊರಗಡೆ ಒಂದು 50% ಕೊಟ್ಟರೆ ಅವ್ರಿಗೆ ಮಾರಾಟ ಮಾಡ್ತಾರೆ, ದುಡ್ಡಿಸ್ಕೊಳ್ತಾರೆ. ಲ್ಯಾಪ್ಟಾಪ್ನ ಕೊಟ್ಟಿದ್ವಿ, ಅದಕ್ಕೆ ಸ್ಮಾರ್ಟ್ ಫೋನ್ ಕೂಡ ಕೊಟ್ಟಿದ್ವಿ ಅದ್ರ ಜೊತೆಯಲ್ಲಿ. ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಬಳಸ್ಕೋಬೇಕಷ್ಟೇ. ಬಹಳ ಜನ ವಿದ್ಯಾರ್ಥಿಗಳು ಇಲ್ಲಿಂದ ತಗೊಂಡು ಹೋಗ್ತಾರೆ, ಮನೆಗಳಲ್ಲೇ ಇಟ್ಕೊಳ್ತಾರೆ. ಮನೆಗೆ ಇಟ್ಕೊಂಡು ಕೂಡ ಅದೇನು ಉಪಯೋಗ ಆಗಲ್ಲ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ಯಾರಿಗಾದ್ರೂ ಮಾರಾಟ ಮಾಡಿಬಿಡ್ತಾರೆ. ಮಾರಾಟ ಮಾಡಿಬಿಟ್ಟು ಅಷ್ಟೋ ಇಷ್ಟು ಬಂದಿರೋ ದುಡ್ಡಲ್ಲಿ ಅವರು ಮಜಾ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ದೈನಿಕ ಆಗಿರ್ತಕ್ಕಂಥ ನ್ಯೂನತೆಯನ್ನು ಹೊಂದಿರತಕ್ಕಂಥ ಪರಿಪೂರ್ಣವಾಗಿ ಅಂಥವ್ರಿಗೆ ಮಾತ್ರ ಇವತ್ತು ಸಲಕರಣೆಗಳನ್ನು ಕರ್ನಾಟಕ ಸರ್ಕಾರದ ವತಿಯಿಂದ ಇವತ್ತು ನೀಡ್ತಕ್ಕಂಥ ಯೋಜನೆಗಳೆಲ್ಲ ಹಾಕ್ಕೊಂಡಿದ್ದೀವಿ. ಇದು 24-25ನೇ ಸಾಲಿಂದು 25-26ನೇ ಸಾಲಿನಲ್ಲಿ ಬಂದಿರತಕ್ಕಂಥ ಸುಮಾರು ಒಂದು 19-20 ಜನಕ್ಕೆ ಈಗಾಗಲೇ ನಾವು ವಿತರಣೆ ಮಾಡಿದ್ವಿ. ಕೆಲವರಿಗೆಲ್ಲ ಲ್ಯಾಪ್ಟಾಪ್ ಕೊಟ್ಟಿದ್ವಿ, ಕೆಲವ್ರಿಗೆ ಶಾಲೆ ಮಕ್ಕಳಿಗೆಲ್ಲ ಒಬ್ಬೊಬ್ಬರಿಗೆ 70,000ಕ್ಕೆ ಮೀರಿರ್ತಕ್ಕಂಥ ಹಣದ ಒಂದು ರೂಪದಲ್ಲಿ ಒಂದು ಸಲಕರಣೆ ಈಗಾಗಲೇ